ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೌನಿ ಚಾಕ್ಲೇಟ್ ಕೇಕ್ ಯಾವ ರೀತಿ ಮನೇಲಿ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಸಹ ಮನೇಲಿ ಟ್ರೈ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು 2 ಮೊಟ್ಟೆ ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾವು ಬೀಟ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಬೀಟರ್ ಇಲ್ಲ ಅಂದರೆ ನೀವು ಈ ಜಾಗದಲ್ಲಿ ಮೊಟ್ಟೆ ಜಾಗದಲ್ಲಿ ಮೊಸರನ್ನು ಆ್ಯಡ್ ಮಾಡ್ಬೋದು, 1 ಕಪ್ಪಷ್ಟು. ಅದು ಚೆನ್ನಾಗೇ ಇರುತ್ತೆ. ಸೊ ನಾನಿಲ್ಲಿ ಮೊಟ್ಟೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ 2 ಮೊಟ್ಟೆನ ಚೆನ್ನಾಗಿ ಫೋಮಿಯಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನಾನು. ಇದು ಡಾರ್ಕ್ ಚಾಕ್ಲೇಟ್ ಕ್ರೀಮು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು. ಈಗ ಇದನ್ನು ಸಹ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ನಮಗೆ ಕೇಕ್ ಅನ್ನೋದು ಬರುತ್ತೆ. ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ 35 ml ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸನ್ಪ್ಯೂರ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು. 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಹ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಕೇಕು ನಮಗೆ ಚೆನ್ನಾಗಿ ಬರುತ್ತೆ. ಈಗ ಇದಾಗಿದೆ. ಶುಗರ್ ಪೌಡರು 1 ಕಪ್ಪಷ್ಟು ತಗೊಂಡಿದ್ದೀನಿ. ಇದು 125 ml ಅಷ್ಟೈತೆ. 250 ml ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಯಾವುದ್ರಲ್ಲಿ ನಾನು ಅಡುಗೆ ಸೋಡಾ ತಗೊಂಡಿದ್ನೋ ಅದರಲ್ಲೇ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಬೇಕಿಂಗ್ ಪೌಡರು ಸೋಡಾ ಕಂಪಲ್ಸರಿ ಹಾಕಲೇಬೇಕು. 1 ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಮಾಡಬೇಕು, ತೀರಾ ಫಾಸ್ಟಾಗಿ ನಾವು ಈ ಬ್ಯಾಟರ್ನ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಿಧಾನಕ್ಕೆ ನಾವು ಕಟ್ ಆ್ಯಂಡ್ ಟ್ವಿಸ್ಟ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಸ್ವಲ್ಪ ಗಟ್ಟಿ ಆಗ್ತೈತೆ ಅಲ್ವಾ, ಗಟ್ಟಿ ಆದರೆ ನಾವು ಇಲ್ಲಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ತೆಳುವೂ ಇರಬಾರ್ದು ಮತ್ತು ತೀರಾ ಗಟ್ಟಿನೂ ಇರಬಾರ್ದು. ಒಂದು ಹದವಾಗಿದ್ದರೆ ನಮಗೆ ಬ್ರೌನಿ ಅನ್ನೋದು ಕೇಕು ತುಂಬಾ ಟೇಸ್ಟಿಯಾಗಿ ಕರೆಕ್ಟ್ ಮೆಥಡಲ್ಲಿ ನಮಗೆ ಬರುತ್ತೆ. ಸೊ ನಾವಿಲ್ಲಿ ಓವನ್ ಯೂಸ್ ಮಾಡಿದೆ, ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಹದವಾಗಿದ್ದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಈ ಮೆಷರ್ಮೆಂಟಲ್ಲಿ ನೀವು ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. 1 ಸ್ಪೂನಷ್ಟು ನಾನು ಹಾಲು ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ಹಾಲು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಮಗೆ ಬ್ಯಾಟರ್ ಎಷ್ಟು ಹಾಲು ಬೇಕೋ ಅದನ್ನು ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಯೂಸ್ ಮಾಡಿದ್ದೀನಿ. ಸೊ ಇದೇ ಮೆಥಡಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಬ್ರೌನಿ ಚಾಕ್ಲೇಟ್ ಕೇಕ್ ಕರೆಕ್ಟ್ ಮೆಥಡಲ್ಲಿ ಬರುತ್ತೆ. ಈಗ ಇರೋ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಮೈದಾ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಟ್ಯಾಪ್ ಮಾಡಿದ್ದೀನಿ. ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇದ್ದರೆ ಅದನ್ನು ನೀವು ತೆಗೆದುಬಿಡಬೇಕು. ಟ್ಯಾಪ್ ಮಾಡೋದ್ರಿಂದ ಬಂದ್ಬಿಡುತ್ತೆ ನೋಡಿ. ಇವಾಗ ಅದು ನಾವು ಕೇಕ್ ಬ್ಯಾಟರ್ ಹಾಕಿದಾಗ ಈ ಹದ್ದದಲ್ಲಿ ಬರುತ್ತಲ್ಲ, ಇಡ್ಲಿ ಹಿಟ್ಟು ಹದ್ದದಲ್ಲಿ ಬರುತ್ತೆ. ಸೊ ಆವಾಗ ನಮಗೆ ಬ್ಯಾಟರ್ ಕರೆಕ್ಟಾಗಿ ಐತೆ ಅಂತ ಆಮೇಲೆ 1-2 ಸರಿ ಟ್ಯಾಪ್ ಮಾಡ್ಕೊಳ್ಬೇಕು. ಈಗ ಹಂಚು ನಾನು ಪ್ರೀ ಹೀಟ್ ಮಾಡೋದಕ್ಕಂತ ಒಂದು 5 ನಿಮಿಷ ಬಿಟ್ಟಿದ್ದೆ. ಈಗ ಕುಕ್ಕರು ಇಟ್ಟಿದ್ದೀನಿ ನೋಡಿ. ಕುಕ್ಕರ್ ರಬ್ಬರ್ ಆಗಿಬಿಟ್ಟು ಮುಚ್ಚಳ ಮುಚ್ಚಿ ಬಿಡ್ತಾಯಿದ್ದೀನಿ. ವಿಜಿಲೇನು ಹಾಕ್ತಾಯಿಲ್ಲ. 45 ನಿಮಿಷ ಕರೆಕ್ಟಾಗಿ ಬಿಡಬೇಕು. ಕರೆಕ್ಟಾಗಿ 45 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಏನಾದರೂ ಸ್ಪೂನು ಏನಾದರೂ ಹಾಕಿ ನೀವು ಟೂತ್ ಪಿಕ್ ಹಾಕಿ ಏನಾದರೂ ಚೆಕ್ ಮಾಡಿದಾಗ ಅದು ಕೇಕದು ಇದು ಅಂಟಿರಬಾರ್ದು ನಿಮಗೆ. ಸೊ ಆವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಇದು ಚಾಕ್ಲೇಟ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊತಾ ಇರೋದು. ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಥ್ರೆಡ್ಡಲ್ಲೇ ಕಟ್ ಮಾಡ್ತಾಯಿದ್ದೀನಿ. 3 ಲೇಯರ್ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ಒಂದೇ ಹದವಾಗಿ ಕಟ್ಟಾಗುತ್ತೆ ನೋಡಿ. ಈ ಥರ ಬಟ್ಟೆ ದಾರದಲ್ಲೇ ಕಟ್ ಮಾಡ್ಕೊಳ್ಳೋದು ನಾನು. ಸೊ ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಮತ್ತು ಹೆಲ್ತಿಯಾಗೂ ಇರುತ್ತೆ ನಾವು ಮನೆಯಲ್ಲೇ ಮಾಡೋದ್ರಿಂದ.
ಒಂದೊಂದೇ ಲೇಯರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನು ಇಲ್ಲಿ ಸ್ವಲ್ಪ ನಟ್ಸ್ ಯೂಸ್ ಮಾಡಿದ್ದೀನಿ. ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳು ತಿಂದಾಗ ಅದು ಬಾಯಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ನಟ್ಸ್ ಯೂಸ್ ಮಾಡಿದ್ದೀನಿ. ಅದು ನಿಮ್ಗೆ ಆಪ್ಷನಲ್, ನೀವು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮಗೆ ಲೇಯರ್ ಅನ್ನೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದೈತೆ ನೋಡಿ ಕೇಕು. ಕ್ರೀಮ್ ಹಾಕೋದ್ರಿಂದ ನಮಗೆ ಇನ್ನು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕೇಕ್ನ ಕೇಕ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಂಗೇನೂ ಸಹ ನೀವು ತಿನ್ಬೋದು, ಟೇಸ್ಟಿಯಾಗೇ ಇರುತ್ತೆ. ಸೊ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಇದೇ ರೀತಿ ಸ್ಪಾಂಜಿ ಆಗಿರೋವಂಥ ಕೇಕು ಆರಾಮಾಗಿ ಮನೇಲಿ ಮಾಡ್ಕೊಳ್ಬೋದು. ನೀವು ಮೊಟ್ಟೆ ಯೂಸ್ ಮಾಡಿಲ್ಲ ಅಂದರೆ ನೀವು 1 ಕಪ್ಪಷ್ಟು ಮೊಸರನ್ನ, ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ. ಬಟ್ ಮೊಸರು ಹುಳಿ ಇರಬಾರ್ದು, ಚೆನ್ನಾಗಿರಬೇಕು. ಸ್ವೀಟಾಗಿದ್ದಷ್ಟು ಕೇಕು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ 3 ಲೇಯರು ನಾನು ಪೀಸಸ್ ಮಾಡಿ ಅದು ಸಪ್ರೇಟಾಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಚೂರು ತಣ್ಣಗಾಗಬೇಕು, ಬಿಸಿ ಇತ್ತು. ಕೆಳಗಡೆನೂ ನಮಗೆ ನಾವು ಬಟರ್ ಪೇಪರ್ ಹಾಕಿಲ್ಲ ಅಂದ್ರೂ ಎಷ್ಟು ಕ್ಲೀನಾಗಿ ಇದ್ದಂಗೆ ಬಂದೈತೆ ನೋಡಿ. ಇವಾಗ ಕ್ರೀಮು ಮನೇಲಿ ಮಾಡ್ಕೊಂಡಿರೋ ಅಂಥದ್ದು ರೆಡಿಯಾಗಿತ್ತು. ಈಗ ಅದನ್ನು ಫುಲ್ಲು ಕಂಪ್ಲೀಟ್ ತಣ್ಣಗಾದ್ಮೇಲೆ ಈಗ ನಾನು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಪಿಸ್ತಾ ಮತ್ತು ಬಾದಾಮನ್ನ ಕಟ್ ಮಾಡಿರೋ ಅಂಥದ್ದನ್ನು ನಾನು ಮಧ್ಯೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 3 ಲೇಯರ್ನೂ ಸ್ಪ್ರೆಡ್ ಮಾಡ್ಕೊಳ್ತೀನಿ ಚಾಕ್ಲೇಟ್ ಕ್ರೀಮಿಂದ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೇನಾದರೂ ಬೇರೆ ರೆಸಿಪೀಸ್ ಬೇಕಾದರೂ ಸಹ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದು ಕ್ರೀಮ್ ಹಾಕಿ ನಾವು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಬಿಟ್ಟರೆ ಸಾಕು. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಎಷ್ಟು ಚೆನ್ನಾಗಿ ಲೇಯರ್ ಆಗಿ ನಮಗೆ ಬ್ರೌನಿ ಚಾಕ್ಲೇಟ್ ಕೇಕು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.